ಸ್ತ್ರೀಚಲಕಂದರಿ ಲಂಕರಿ ಗೌರಿ ಓಂ ಶಂಕರಿ ನಿಗಮತಿ ಗೌಚಕರಿ ಓಂಕರಿ ಕೌನ ಪಟಾಕ್ಷಕರಿ ಮುಕ್ಷಧರಿ ಗಜಾನಂ ಭೂತಗಣಾದಿ ಸೇವತಂ. ಯೂಟ್ಯೂಬ್ ವೀಕ್ಷಕರೇ, ಇವತ್ತು 12 ರಾಶಿ 27 ನಕ್ಷತ್ರ. 27 ನಕ್ಷತ್ರದಲ್ಲಿ ಒಂದು ನಕ್ಷತ್ರ ತುಂಬ ಡೇಂಜರ್ ಅಂತ ಕೆಲವು ಜ್ಯೋತಿಷ್ಯ ಪ್ರಕಾರದಲ್ಲಿ, ಜಾತಕ ಪ್ರಕಾರದಲ್ಲಿ ಎಷ್ಟೋ ಜನ ನಮ್ಮ ಕಡೆ ಸಾಲಾವಳಿ, ಗಣಕೂಟ, ಜಾತಕ ಮತ್ತು ನಕ್ಷತ್ರ ಪ್ರಕಾರದಲ್ಲಿ ತೊಗೊಂಬಂದಾಗ ಪಾಪ ಹೇಳ್ತಿರ್ತಾರೆ, ಗುರುಗಳೇ ಈ ಥರ ನಕ್ಷತ್ರದಲ್ಲಿ 27 ನಕ್ಷತ್ರದಲ್ಲಿ ಒಂದು ನಕ್ಷತ್ರ ಹೆಚ್ಚು ಕಡಿಮೆ ಇದೆ ಗುರುಗಳೇ, ತೊಂದರೆ ಇದೆ ಗುರುಗಳೇ, ಪ್ರಾಬ್ಲಮ್ ಇದೆ ಗುರುಗಳೇ, ಏನಾಗುತ್ತೆ ಏನಿಲ್ಲ ಅಂತ ತುಂಬ ಭಯ ಬೀಳ್ತಾರೆ. ಭಯ ಬೀಳಬೇಕಾಗಿದ್ದು ಏನಿಲ್ಲ. ಇತ್ತು ಅಶ್ವನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಸ್ರ, ಆರಿದ್ರ, ಪುನರುಷ, ಪುಷ್ಯ, ಆಶ್ಲೇಷ, ಮಗ, ಉಬ್ಬೆ, ಉತ್ತರ, ಹಸ್ತ, ಚಿತ್ತ, ಸ್ವಾತೆ, ವಿಶಾಖ, ಅನುರಾಧ, ಮೂಲ ಮತ್ತು ನೋಡಬೇಕಂದ್ರೆ ಈ 27 ನಕ್ಷತ್ರದಲ್ಲಿ ಒಂದೊಂದು ನಕ್ಷತ್ರದಲ್ಲಿ ಒಂದು ಎಫೆಕ್ಟ್ ಕೊಡ್ತಾ ಇರ್ತದೆ. ಮೂಲ ನಕ್ಷತ್ರದಲ್ಲಿ ಮಗ ನೋಡಿ, ಕೆಲವು ಜನಗಳು ಜ್ಯೋತಿಷ್ಯ ಕೇಳ್ಕೊಂಬಂದು ಪ್ರೆಗ್ನೆಂಟ್ ಇದ್ದಾಗ ತಾಯಂದರಿಗೆ ಫಸ್ಟ್ ಅವ್ರು ಕೇಳೋದು ಯಾವಾಗ ಡೆಲಿವರಿ ಆಗುತ್ತೆ, ಯಾವಾಗ ಆಪ್ರೇಷನ್ ಮಾಡಬೇಕು, ಯಾವ ಸಮಯದಲ್ಲಿ ನಮಗೊಂದು ಒಳ್ಳೆಯ ಯೋಗ ಬರುತ್ತೆ, ಒಳ್ಳೆ ನಮ್ಮದು ಯಾವ ಥರ ಅದೃಷ್ಟ ಇದೆ. ಇಂಥ ತಾಯಂದಿರು ನಮ್ಮ ಬಗ್ಗೆ ಎಷ್ಟೋ ಜನ ಜ್ಯೋತಿಷ್ಯವನ್ನು ಕೇಳ್ತಿರ್ತಾರೆ. ನಾವು ಕೆಲವು ನಕ್ಷತ್ರ ನೋಡಿ ಬಲವಂತವಾಗಿ ಆಪ್ರೇಷನ್ ಮಾಡಿ ಮಗು ತೆಗೆಯೋರು ಸತೆ ಕೆಲವು ಜನ ಇದ್ದಾರೆ. ಇವತ್ತು ಯಾವ ನಕ್ಷತ್ರ ಹೇಳಿ, ನಾಳೆ ಯಾವ ನಕ್ಷತ್ರ ಹೇಳಿ, ನಾಡ್ದು ಯಾವುದು ನಕ್ಷತ್ರ ಹೇಳಿ ಗುರುಗಳೇ, ಆ ನಕ್ಷತ್ರ ಪ್ರಕಾರದಲ್ಲಿ ನಮಗೊಂದು ಡೇಟ್ ಕೊಡಿ. ಅಮೃತಗಳಿಗೆದಲ್ಲೇ ಮಗು ಹುಟ್ಟಬೇಕು, ರಾವು ಕಾಲದಲ್ಲಿ ನಮ್ಮ ಮಕ್ಕಳಾಗಬಾರ್ದು, ಕುಜ ಕಾಲದಲ್ಲಿ ಕಾಲಮಾನವರ್ತ, ಮತ್ತು ಇದರಲ್ಲಿ ಕೆಲವು ಸೃಷ್ಟಿ ಅಂತ ಇದೆ, ಸೃಷ್ಟಿ ಅಂತ ಇದೆ, ಮತ್ತು ನೋಡಬೇಕಂದ್ರೆ ಮೂಲ ನಕ್ಷತ್ರ ಅಂತ ಇದೆ, ಆಶ್ಲೇಷ ನಕ್ಷತ್ರ ಅಂತ ಇದೆ. ಈ ನಕ್ಷತ್ರದಲ್ಲಿ 5 ನಕ್ಷತ್ರದಲ್ಲಿ ದೋಷ ಇದೆ. ಇದು ಮೂಲ ನಕ್ಷತ್ರದಲ್ಲಿ ಒಂದು ಎಸ್ಪೆಷಲ್ ಆಗಿ ಜನ ಭಯ ಬೀಳ್ತಾರೆ. ಹಿಂದಿನ ಕಾಲದಲ್ಲಿ ಯಾವುದೋ ಪ್ರಕಾರದಲ್ಲಿ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಣ್ಣ ತಮ್ಮರ ಆಗಿರ್ಬೋದು, ಹುಟ್ಟಿದಂಥ ಮಕ್ಕಳ ಬಗ್ಗೆ ಸರಿ ಯಾರು ಆಲೋಚನೆ ಮಾಡ್ತಿದ್ದಿಲ್ಲ. ಯಾವ ಸಮಯದಲ್ಲಿ ಹುಡ್ತಾನೆ ಆ ಸಮಯದಲ್ಲಿ ದೇವ್ರು ಕೊಡಲೇ ಬಿಡಪ್ಪ, ಯಾವ ದೇವ್ರು ಕೊಡ್ತಾನೆ ನಾವು ಆ ಥರ ಸ್ವೀಕರಿಸ್ತಾ ಇದ್ದೀವಿ. ಇವಾಗ ತಾಂತ್ರಿಕ ಜಾಸ್ತಿ ಬಂದಿರುವರಿಂದ, ತಾಂತ್ರಿಕ ಪಾಸ್ಟ್ ಇರುವರಿಂದ, ಎಲ್ಲಿ ಬೇಕಲ್ಲಿ ವಾತಾವರಣ ಇರುವರಿಂದ ಫಸ್ಟ್ ಇಂಪಾರ್ಟೆಂಟು ಡೇಟು, ದಿನ, ಡಾಕ್ಟ್ರಿಗೆ ಒಂದು ಟೈಮಿಂಗು ಇದೆಲ್ಲ ತೊಗೊಂಡ್ಬಿಡ್ತಾರೆ. ತೊಗೊಂಡು ಕೇಶ ಅಪಾಯಿಂಟ್ಮೆಂಟ್ ತೊಗೊಂಡು ಅವರಿಗೆ ಆಪರೇಷನ್ ಕ್ರಿಯೆ ಮಾಡಿ ಈ ನಕ್ಷತ್ರಗಳು, ರಾಶಿಗಳು, ಗ್ರಹಗತಿಗಳು ಒಬ್ಬ ಮಾನವನೇ ತಪ್ಪಿಸ್ಕೊಂಥ ಒಂದು ಯೋಗ ಇದೆ. ಆದ್ರೂ ಆ ಥರ ಅನಾಹುತ ಮಾಡ್ಕೋಬಾರ್ದು. ಇವತ್ತು ಎಷ್ಟೋ ಜನ ಹೇಳ್ತಿರ್ತಾರೆ, ನಮ್ಮ ಮಕ್ಕಳಾಗಬೇಕು, ಮನೆ ಆಗಬೇಕು, ಹೊಸ ಜಾಗ ಆಗಬೇಕು, ಮಗು ಹುಟ್ಟಿದ ಮೇಲೆ ಒಂದು ಒಳ್ಳೆಯ ಯೋಗ ಇರಬೇಕಂತ ಹೇಳ್ತಾರೆ. ಬಲವಂತವಾಗಿ ನಾವು ಯಾವುದು ಮಾಡಬಾರ್ದು. ಬಲವಂತವಾಗಿ ಮಾಡಿದರೆ ನಮ್ಗೆ ಯಾವುದು ಕೆಲಸ ಆಗಲ್ಲ, ಯಾವುದು ಕಾರ್ಯ ಆಗಲ್ಲ. ಮೂಲ ನಕ್ಷತ್ರ ಹುಟ್ಟಿದವರು ಕೆಟ್ಟವರಲ್ಲ, ಬಹಳ ಒಳ್ಳೆಯ ಮನುಷ್ಯ ಇರ್ತಾನೆ, ಒಳ್ಳೆಯ ಭಾವನೆ ಇರ್ತಾನೆ, ಒಳ್ಳೆಯ ಆ್ಯಕ್ಟಿವಿಟಿ ಇರ್ತಾನೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದವನು ಒಳ್ಳೆಯ ಜಾಬ್ ತೊಗೊತಾನೆ, ವಿದೇಶ ಪ್ರವಾಸ ಮಾಡ್ತಾನೆ, ನೌಕರಿ ಮಾಡ್ತಾನೆ, ಮತ್ತು ಅವನಿಗೊಂದು ಒಳ್ಳೆಯ ಮನೆ ಕಟ್ಟಡ ಆಗ್ತದೆ, ಮತ್ತು ಅವನ ಜೀವನದಲ್ಲಿ ಒಂದು ಹೂವಿನ ಥರ ವಾತಾವರಣ ಇರುತ್ತೆ. ಅಂಥ ಮನುಷ್ಯನಿಗೆ ಮೂಲ ನಕ್ಷತ್ರ ಅಂತ ನೋವು ಕೊಡೋದು ಯಾರು? ಮನುಷ್ಯನೇ. ದುಃಖ ಪಡಿಸೋದು ಯಾರು? ಮನುಷ್ಯನೇ. ಅವನಿಗೆ ಇಲ್ಲ ಸಲ್ಲದ ಒಂದು ಆಲೋಚನೆ ಮಾಡಿಸೋದು ಯಾರು? ಮನುಷ್ಯನೇ. ಆದರೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಾರಂತ ಕೇಸಿ ನಾವು 100 ಜನಗಳಿಗೆ ಜಾತಕ ತೋರಿಸ್ಬೇಕಾಗಿಲ್ಲ. 100 ಜನಗಳ ಹತ್ರ ನಾವು ಹೇಳ್ಕೊಂಡು ಬರೋಂಥ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಿರತಕ್ಕಂಥ ಗುರುಗಳಿಗೆ, ನಮ್ಮ ಹಿರಿಯರಿಗೆ, ನಮ್ಮ ಅರ್ಚಕರಿಗೆ, ನಮಗೆ ಬೇಕಾದಂಥ ಜನಗಳಿಗೆ ನಮ್ಮ ಡೇಟ್ ಆಫ್ ಬರ್ತ್, ಜಾತಕ, ಟೈಮಿಂಗ್ ಅವ್ರಿಗೆ ನಾವು ಕೊಟ್ಟಿದ್ದು ನಿಜ ಇತ್ತಂದರೆ ಅವರು ಒಂದು ಕೆಲವು ಸೂಕ್ಷ್ಮವಾಗಿ ನಮಗೆ ದಾರಿ ಹೇಳ್ತಾರೆ. ಆ ಸೂಕ್ಷ್ಮವಾಗಿ ದಾರಿ ನೋಡ್ಕೊಂಡು ಹೋದಾಗ ನಮ್ಮ ಲೈಫಿನಲ್ಲಿ ನಮಗೆ ಯಾವುದೋ ಅಡೆತಡೆ ಬರಲ್ಲ. ನಾವು ಸೂಕ್ಷ್ಮವಾಗಿ ಯಾವುದು ದಾರಿ ಹೇಳೋರು ಒಂದು, ಮಾಡೋದೇ ಒಂದು, ಹೋಗೋದೇ ಒಂದು, ನಡೆಯೋದೇ ಒಂದು. ಅಯ್ಯೋ ಬಿಡು, ಅಷ್ಟು ದೂರ ಯಾರು ಹೋಗ್ತಾರೆ, ಅಯ್ಯೋ ಬಿಡು ಯಾರು ಕೇಳ್ತಾರೆ, ಈ ಥರ ನಾವು ಮೆಥಡಲ್ಲಿ ಮೇಂಟೈನ್ ಇಟ್ಕೊಂಡ್ಬಿಟ್ನಂದ್ರೆ ನಮ್ಮ ಕಾರ್ಯ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಾವು ಏನು ಮಾಡಬೇಕಂದ್ರೆ 100ಕ್ಕೆ 100 ನಮ್ಮ ಕೆಲಸ ಆಗಬೇಕಂದ್ರೆ ಒಳ್ಳೆಯ ಕಡೆ ಒಂದು ಮಾರ್ಗದರ್ಶನ ತೊಗೋಬೇಕು, ಒಳ್ಳೆಯ ಕಡೆ ಒಂದು ಗುರುಗಳ ಕಡೆ ಆಶೀರ್ವಾದ ತೊಗೋಬೇಕು, ಒಳ್ಳೆಯ ಕಡೆ ಒಂದು ಜಾತಕ ನೋಡಬೇಕು. ನೋಡಿದ ಬಿಟ್ಟನಂದ್ರೆ ಮೂಲ ನಕ್ಷತ್ರದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ,
ಮೂಲ ನಕ್ಷತ್ರದಲ್ಲಿ ಒಳ್ಳೆ ಕಡೆ ಮದುವೆ ಆಗುತ್ತೆ, ಮೂಲ ನಕ್ಷತ್ರದಲ್ಲಿ ಬಿಸ್ನೆಸ್ಸಲ್ಲಿ ಆಗುತ್ತೆ, ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯದಾಗುತ್ತೆ, ವಿದೇಶ ಪ್ರವಾಸದಲ್ಲಿ ಒಳ್ಳೆಯದಾಗುತ್ತೆ, ಭೂಮಿ ಕಟ್ಟಡದಲ್ಲಿ ಒಳ್ಳೆಯದಾಗುತ್ತೆ, ಸೈಟ್ ಬಿಸ್ನೆಸ್ಸಲ್ಲಿ ಒಳ್ಳೆಯದಾಗ್ತದೆ. ಚಿಕ್ಕದವಾಗಿ ಚಿಕ್ಕ ಪುಟ್ಟ ಒಂದು ಹೋಟೆಲ್ ಕಾರ್ಖಾನೆ ವ್ಯಾಪಾರ ಮಾಡಿದ್ರೆ ಸತೆ ಮೂಲ ನಕ್ಷತ್ರದ ಐಫೈ ಅಂತ ವ್ಯಕ್ತಿ ಇದ್ದೇ ಇರ್ತಾನೆ. ನಮ್ಗೆ ಐಫೈ ಇಲ್ಲದಂಥ ವ್ಯಕ್ತಿ ಯಾರಿಲ್ಲ, ಎಲ್ಲರಿಗೂ ಐಫೈ ಇದ್ದೇ ಇರ್ತದೆ. ಮನುಷ್ಯ ಹುಟ್ಟಿದ ಮೇಲೆ 6 ಕೆಳಗಡೆ 6 ಮೇಲ್ಗಡೆ ಅಂತ ಈ ಥರ ಗ್ರಹಗತಿಗಳು, 6 ಶುಕ್ರ 6 ಮತ್ತು ಶುಕ್ರ, ಈ ಅಪ್ಪು ಡೌನ್ ಮನುಷ್ಯಲ್ಲೇ ಬಾಳ್ತಾ ಇರ್ತಾನೆ. ಮನುಷ್ಯ 7 ಬೀಳು ಥರ ಬೀಳೋದಿಲ್ಲ, ಅದು ಏನೋ ಒಂದು ಮಾರ್ಗದರ್ಶನ ಇರುತ್ತೆ. ಆ ಥರದಲ್ಲಿ ಮನೆ ದೇವರಿಗೆ ಪೂಜೆಯನ್ನು ಮಾಡ್ಕೊಂಬರ್ಬೇಕು. ಮೂಲ ನಕ್ಷತ್ರದಲ್ಲಿ ಅವ್ರಿಗೆ ದೋಷ ಪರಿಹಾರಾಗಬೇಕಂದ್ರೆ ಅರ್ಚಕರು, ಬ್ರಾಹ್ಮಣರು ದೇವಸ್ಥಾನದ ಹತ್ರ ಹೋಗಿ ನೀವು ಹೇಳಿದ ಪ್ರಕಾರ ನೀವು ದಾನ ಧರ್ಮವನ್ನು ಮಾಡಿ ಮೂಲ ನಕ್ಷತ್ರದವರು ಮದುವೆ ಆದ್ರೆ, ಮೂಲ ನಕ್ಷತ್ರದಲ್ಲಿ ಕಾರ್ಯ ಕಲ್ಯಾಣ ಮಾಡಿದರೆ ನಿಮಗೆ ಯಾವುದು ಕೆಟ್ಟದ್ದು ಆಗೋದಿಲ್ಲ, ಯಾವುದು ಕೆಟ್ಟದ್ದು ಬರೋದಿಲ್ಲ. ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಕುಟುಂಬಕ್ಕೆ, ನಿಮಗೆ ಸಂತಾನ ಭಾಗ್ಯ, ಮಕ್ಕಳ ಬಗ್ಗೆ ಎಲ್ಲ ಒಳ್ಳೆಯದಾಗಬೇಕಂದ್ರೆ ಹೇಳಿದ ಪ್ರಕಾರ ಒಂದು ಪುಣ್ಯಕ್ಷೇತ್ರಕ್ಕೆ, ಪುಣ್ಯ ದೇವರಿಗೆ ಯಾತ್ರೆಯನ್ನು ಮಾಡಿ ಒಳ್ಳೆ ಪಂಡಿತ ಗುರುಗಳ ಹತ್ರ ತಿಳ್ಕೊಂಡು ಒಂದು ಜಾತಕ ರೂಪದಲ್ಲಿ ಬಂದರೆ ಈ ಮೂಲ ನಕ್ಷತ್ರ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ರಾಶಿ ಪ್ರಕಾರ, ನಕ್ಷತ್ರ ಪ್ರಕಾರ ತಿಳ್ಕೊಂಡು ಪ್ರಯತ್ನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಯೂಟ್ಯೂಬ್ ವೀಕ್ಷಕರಿಗೆ ನಾವು ತಿಳಿಸೋದೇನೆಂದರೆ, ನಮ್ಮ ಕಾರ್ಯಕ್ರಮ ನಮ್ಮ ಯಾವರು ಪ್ರತಿಯೊಬ್ಬರು ನೋಡ್ತಾನೆ ಇದ್ದಾರೆ. ಯೂಟ್ಯೂಬಲ್ಲಿ, ಗೂಗಲಲ್ಲಿ, ಫೇಸ್ಬುಕ್, ರೀಲ್ಸಲ್ಲಿ ಎಲ್ಲ ಕಡೆ ಕಾರ್ಯಕ್ರಮ ಬರ್ತಾನೆ ಇರ್ತದೆ. ಹಿಂಗೆ ಪ್ರೋತ್ಸಾಹ ಮಾಡಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತು ನಾವು ನಿಮಗೆ ಭೇಟಿ ಕೊಡ್ತಾ ಒಳ್ಳೆ ಕಾರ್ಯಕ್ರಮ ಕೊಡ್ತೀವಿ. ಎಲ್ಲರಿಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ. ನಮಸ್ಕಾರ.